ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಪುಸ್ತಕದ ಲೋಕಕ್ಕೆ. ಅಜ್ಜಿಯವರ ಮಾತುಗಳಲ್ಲಿ ಮೂಡೂರು ಕೇವಲ ಊರಲ್ಲ, ಬಾಳಿನ ಹಂತಗಳ ಪ್ರತಿಬಿಂಬ. ಬಸರಿಕಟ್ಟೆ, ಅಶ್ವತ್ಥದ ಕಟ್ಟೆ, ಬೂದಿಕಟ್ಟೆ, ಈ ಮೂರು ಕಟ್ಟೆಗಳು ಬದುಕಿನ ಆರಂಭ, ಮಧ್ಯ, ಅಂತ್ಯ. ಇನ್ನೂ ಬೂದಿಕಟ್ಟೆಗೆ ಹೋಗುವ ಕಾಲ ಬರಲಿಲ್ಲ ಎಂಬ ಅವರ ನಗೆ ಮಾತು ಬದುಕಿನ ದಾರ್ಶನಿಕತೆ ಹೇಳುತ್ತಿತ್ತು. ಮರಗಳು ನಾಮಪದ, ಕಟ್ಟೆಗಳು ಶ್ಲೋಕ, ಬಾಳು ನಶ್ವರವಾದರೂ ನೆನಪುಗಳು ಶಾಶ್ವತ ಎಂದು ಅವರು ಎಣಿಸಿದ್ದೆವಂತೆ. ನಮ್ಮ ಅಜ್ಜಿಯ ಮತ್ತೊಂದು ಗುಣ ಕೂಡ ನನಗೆ ವಿಚಿತ್ರವಾಗಿ ಕಾಣಿಸುತ್ತದೆ. ಅವರು ಹಳಬರು, ಊರನ್ನು ಬಿಟ್ಟು ದೂರ ಹೋದವರಲ್ಲ. ಮನೆಯೇ ಅವರ ಮಠವಾಗಿದ್ದರೂ ಕೂಡ ನಮ್ಮ ಆಸುಪಾಸಿನ ಜನಕ್ಕೆಲ್ಲ ಅವರ ಹೆಸರು ಗೊತ್ತಿತ್ತು, ಅಷ್ಟು ಪ್ರಸಿದ್ಧಿಯಿದೆ. ಅವರು ತಾವಾಗಿಯೇ ಯಾರನ್ನೂ ಮಾತನಾಡಿಸುವ ಹಂಬಲ ತಾಳಿದ್ದನ್ನು ಕಾಣೆ. ಅಷ್ಟೇ ಅಲ್ಲ, ಅವರ ಮತ್ತೊಂದು ನಡೆಯೂ ವಿಚಿತ್ರದ್ದೇ. ನಾವು ಮನೆ ಮಾಡಿಕೊಂಡು ಇದ್ದ ಮೇಲೆ ಮನೆಗೆ 4 ಮಂದಿ ಬರದೆ ಹೋಗುತ್ತಾರೆಯೇ, ಬಂದೇ ಬರುತ್ತಾರೆ. ಕೆಲವರು ಮನೆಗೆ ಬರುವುದು ಅವರಿಗೆ ಹೇಗೆ ಗೊತ್ತಾಗುತ್ತದೋ ಏನೋ, ಥಟ್ಟನೆ ಚಕಿತರಾದಂತೆ ಎದ್ದು ಬಿಟ್ಟು ಕೋಣೆಯ ಒಳಕ್ಕೆ ಹೋಗಿ ಕುಳಿತು ಬಿಡುತ್ತಾರೆ. ಬಂದವರು ಹೊರಟು ಹೋಗುವ ತನಕವೂ ಕಣ್ಣಿಗೆ ಬೀಳುವುದಿಲ್ಲ. ಅವರ ಈ ನಿರೀಕ್ಷೆಯಿಲ್ಲದ ನಡೆ ಕೆಲವರಿಗೆ ಅಚ್ಚರಿಯ ಕೌತುಕ, ಇನ್ನೊಬ್ಬರಿಗೆ ಭಯದ ನಿಸ್ವನ. ಅದರಿಂದಲೋ ಏನೋ ಮೂಕಜ್ಜಿ ಎಂಬ ಹೆಸರು ಅವರಿಗೆ. ಅದಕ್ಕಿಂತ ಹೆಚ್ಚಿಗೆ ಯಾರಿಗೂ ಏನೂ ತಿಳಿದಿರಲಾರದು. ನಮ್ಮ ನೆರೆ ಗ್ರಾಮಗಳಿಂದ ನೆಂಟರು, ಆಪ್ತರು ಮನೆಗೆ ಬಂದಾಗಲೂ ಸರಿಯೇ, ಅವರ ಕಣ್ಣಿಗೆ ಬಿದ್ದರೂ ಮಾತನಾಡಿಸಲು ಸಾಹಸ ಪಡುವುದಿಲ್ಲ. ಅಲ್ಲದೆ ಅವರ ವಯಸ್ಸಿಗೆ ಸಾಟಿಯಾಗುವವರು ಸದ್ಯಕ್ಕೆ ಆಚೀಚೆ ಯಾರ್ಯಾರೂ ಇರುವಂತೆ ಕಾಣಿಸುವುದಿಲ್ಲ. ಅವರು ಹಳೆಯ ಕಾಲದವರು ಅಲ್ಲ, ಹಳೆಯ ಕಾಲವೇ ಅವರಲ್ಲೊಂದು ರೂಪ ಪಡೆದುಕೊಂಡಂತೆ. ಈ ಮಾತು ತಮಾಷೆ ಅಲ್ಲ. ತಮ್ಮ ಜೀವಮಾನದಲ್ಲಿ ದೇವರನ್ನು ಯಾರಾದರೂ ನೋಡಿದ್ದಾರೆ ಅಂದ್ರೆ ಅದು ಇವರು ಎಂಬ ನಂಬಿಕೆ ಕೆಲವರಿಗಿತ್ತು. ಹಾಗೆ ಬರುವ ಆಪೇಷ್ಟರಲ್ಲಿ ಒಬ್ಬರೋ ಇಬ್ಬರೋ ಹಿರಿಯ ಹೆಂಗಸರು ಮಾತ್ರ ನಮ್ಮ ಮನೆಗೆ ಬಂದಾಗ ಹೊರಡುವ ಮುಂಚೆ ಅವರನ್ನು ಹುಡುಕಿ ಹೋಗಿ ಅವರ ಕಾಲು ಮುಟ್ಟಿ ವಂದಿಸಿ ಹೋದದ್ದನ್ನು ಕಂಡಿದ್ದೇನೆ. ಅಂಥವರು ಕೂಡ ಮಾತನಾಡಿಸುವ ಪ್ರಯತ್ನ ಮಾಡಿದ್ದು ಕಡಿಮೆ. ಅವರ ವಿಷಯದಲ್ಲಿ ಅಷ್ಟೊಂದು ಗೌರವವಿಲ್ಲದೆ ಹೋದರೆ ಹಾಗೆ ಮಾಡಲಾರರು ಎನಿಸುತ್ತದೆ. ಒಬ್ಬಳು ಹಿರಿಯೆ ಮಾತ್ರ ಅವರ ವಿಚಾರದಲ್ಲಿ ಅವರೊಬ್ಬರು ದೇವರು ಎಂದು ಹೇಳಿದ್ದನ್ನು ಕೇಳಿದ್ದೇನೆ. ನಮ್ಮ ಮನೆಯಲ್ಲಿ ಬಹಳ ಜನಗಳಿಲ್ಲ. ನಾನು, ನನ್ನ ತಮ್ಮ ನಾರಾಯಣ, ಅವನಿಗೆ ನನಗಿಂತ 4 ವರ್ಷ ಕಡಿಮೆ ಪ್ರಾಯ. ತಂದೆಯವರು ಕಾಲವಾದ ಬಳಿಕ ನಾನು ಕಾಲೇಜನ್ನು ಮುಗಿಸಿ ಊರನ್ನು ಸೇರಿದೆ. ತಮ್ಮನೂ ಓದುತ್ತಲಿದ್ದ. ನಾನು ಎಲ್ಲ ಮುಗಿಸಿ ಮನೆಗೆ ಬಂದ ಮೇಲೆ ಲಗ್ನ ಮಾಡಿಕೊಂಡು ಗೃಹಸ್ಥನಾದ ಕತೆ ಹೇಳಿದೆನಲ್ಲ. ಲಗ್ನವಾಗಿ ಮನೆಗೆ ಬಂದ ನನ್ನ ಮಡದಿಯನ್ನು ಬಾಯಿ ತುಂಬ ಹರಸಿದ್ದಾರೆ. ಆಮೇಲೆ ಮಾತ್ರ ಅವಳನ್ನು ಮಾತನಾಡಿಸಲು ಆತುರ ತೋರಿಸಿದವರಲ್ಲ. ಏನನ್ನಾದರೂ ಕೇಳಿದರೆ ಉತ್ತರ ಹೇಳುತ್ತಾರೆ. ನನ್ನ 2 ಚಿಕ್ಕ ಮಕ್ಕಳನ್ನು ತಾವಾಗಿಯೇ ಮಾತನಾಡಿಸುವುದುಂಟು. ನನ್ನ ತಮ್ಮನಿಗೆ ಅವರಲ್ಲಿ ಸರಸಸಲ್ಲಾಪ ಕಡಿಮೆ. ಅಜ್ಜಿ ಎಂದು ರಾಗ ಹೊರಬಿದ್ದರೆ ಮತ್ತೊಮ್ಮೆ 3 ದಿನದ ಮೇಲೆ ಅಜ್ಜಿ ಎಂದು ರಾಗ ಮಾಡುವವನು ಅವನು. ಅವರು ಎಲ್ಲರಿಗೂ ಅಜ್ಜಿ ಅಲ್ಲ, ಅವರು ಕಾಲದಾಚೆಯ ನೆನಪಿಗೆ ರೂಪವಾದ ಅಜ್ಜಿ. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ. ಈ ಕಥೆಯ ಅರ್ಥಪೂರ್ಣ ಅಂಶಗಳು ನಿಮ್ಮ ಮನಸ್ಸಿಗೆ ತಲುಪಿದೆ ಎಂದು ಆಶಿಸುತ್ತೇನೆ. ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಮಾಂಚಕ ಅಂಶಗಳು ನಿಮ್ಮನ್ನು ಕಾಯುತ್ತಿವೆ. ನಮಗೆ ನಿಮ್ಮ ಬೆಂಬಲ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಯನ್ನು ಕಾಮೆಂಟ್ ಮಾಡಿ. ಮತ್ತೊಂದು ಆಸಕ್ತಿದಾಯಕ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.